ಧರ್ಮಸ್ಥಳ ಕ್ಷೇತ್ರಕ್ಕೆ 800 ವರ್ಷಗಳ ಇತಿಹಾಸ. ಕೋಟಿ ಜನ್ಮದ ಫಲವಿದು. 21ನೇ ತಲೆಮಾರಿನ ಆಡಳಿತ, ಕೋಟ್ಯಾಂತರ ಭಕ್ತರ ಧಾರ್ಮಿಕ ನಂಬಿಕೆ. ಸೌಜನ್ಯ ಹತ್ಯೆ ಪ್ರಕರಣ ಇಡೀ ಧರ್ಮಸ್ಥಳ ಕ್ಷೇತ್ರಕ್ಕೆ ದೊಡ್ಡ ಕಳಂಕವನ್ನ ತಂದೊಡ್ಡಿರುವುದು. ಜೈನ ದೇವಸ್ಥಾನವ, ಹಿಂದೂ ದೇವಸ್ಥಾನವ ಚರ್ಚೆಗೆ ಮುನ್ನೆಲೆಗೆ ಬಂದಿರುವುದು. ಈ ಎಲ್ಲದಕ್ಕೂ ಇದೀಗ ಕಾರಣವಾಗಿರುವಂಥದ್ದು ಸಮೀರ್ ಎಂಡಿ ಮಾಡಿದಂತಹ ಆ ಒಂದು ವಿಡಿಯೋ ಧರ್ಮಸ್ಥಳ ಕ್ಷೇತ್ರವನ್ನ ನೋಡುವಂತಹ ಪರಿಯೇ ಬದಲಾಗಿರುವಂಥದ್ದು. ಇಷ್ಟಕ್ಕೂ ಅಲ್ಲಿ ಆಗಿರುವಂತಹ ಕೊಲೆಗಳಿಗೆ, ಹತ್ಯೆಗಳಿಗೆ ನ್ಯಾಯ ಸಿಗಬೇಕು. ಅದರಲ್ಲೂ ಪ್ರಮುಖವಾಗಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಇದೀಗ ಎವಿಡೆನ್ಸ್ಗಳೇ ಇಲ್ಲದಂತೆ ನಾಶವಾಗಿರುವಂಥದ್ದು. ಆ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಧ್ವನಿ ದೊಡ್ಡ ಮಟ್ಟದಲ್ಲಿ ಇದೀಗ ರಾಜ್ಯ ಎಲ್ಲ ದೇಶದಾದ್ಯಂತ ಈ ಒಂದು ಸುದ್ದಿ ಮುನ್ನೆಲೆಗೆ ಬಂದಿರುವಂಥದ್ದು MD ಸಮೀರ್ ಮಾಡಿದಂಥ ಆ ಒಂದು ವಿಡಿಯೋದಿಂದಾಗಿ. ಸೌಜನ್ಯ ಬಗ್ಗೆ ಮಾತನಾಡೋಣ. ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಎನ್ನುವಂತಹ ಧ್ವನಿಗೆ ಎಲ್ಲರೂ ಕೂಡ ಧ್ವನಿಗೂಡಿಸೋಣ. ಆದರೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾಕೆ ಕಳಂಕ ತರುವಂತಹ ವಿಡಿಯೋಗಳನ್ನು ಮಾಡಬೇಕು, ಯಾಕೆ ಅಂತಹ ಮಾತುಗಳನ್ನು ಆಡಬೇಕು ಎನ್ನುವಂಥ ವಾದ ವಿವಾದಗಳು ಕೂಡ ಕೇಳಿ ಬರ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ನಾವು ಧರ್ಮಸ್ಥಳ ಕ್ಷೇತ್ರದ ಸಂಪೂರ್ಣ ವಿವರವನ್ನು, ಧರ್ಮಸ್ಥಳ ಕ್ಷೇತ್ರದ ಸಂಪೂರ್ಣ ಇತಿಹಾಸವನ್ನು ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋದಲ್ಲಿ ನೋಡಿ. ಇದು ಕಲಿಗಾಲ. ಅಧರ್ಮ ತಾಂಡವವಾಡುತ್ತದೆ. ಧರ್ಮವೇ ಸಂಕಷ್ಟಕ್ಕೆ ಸಿಲುಕಿ ಎಲ್ಲರಿಂದಲೂ ಅಪಹಾಸ್ಯಕ್ಕೆ ಈಡಾಗುತ್ತದೆ. ಆದರೆ ಒಂದು ಗೊತ್ತಿರಲಿ ಸ್ನೇಹಿತರೆ, ಅಧರ್ಮ ಅಲ್ಪಾಯುಷಿ, ಧರ್ಮ ದೀರ್ಘಾಯುಷಿ. ಕೋಟ್ಯಾಂತರ ಭಕ್ತರು ಧರ್ಮದ ನೆಲೆ ಎಂದೇ ನಂಬಿರುವ ಧರ್ಮಸ್ಥಳಕ್ಕೆ ಇಂದು ಆಗಿರುವುದು ಇದೇ ಸ್ಥಿತಿ. ಕಾಲಾಯ ತಸ್ಮೈ ನಮಃ. ಈಗ ಧರ್ಮಸ್ಥಳದ ಇತಿಹಾಸಕ್ಕೆ ಬರೋಣ. 800 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಆಗಿನ ಗ್ರಾಮವಾದ ಮಲ್ಲಾರ್ಮಾಡಿಯಲ್ಲಿ ಧರ್ಮಸ್ಥಳವನ್ನ ಕುಡುಮ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಜೈನ ಮುಖ್ಯಸ್ಥ ಬೀರ್ಮಣ್ಣ ಪೇರ್ಗಡೆ ಮತ್ತು ಅವರ ಧರ್ಮಪತ್ನಿ ಅಮ್ಮು ಬಿಲ್ಲಾಡ್ತಿ ನೇಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು. ಪೇರ್ಗಡೆ ಕುಟುಂಬವು ಎಲ್ಲರಿಗೂ ಔದಾರ್ಯ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿತ್ತು. ಶಿವನ ಧಾರ್ಮಿಕ ಕ್ಷೇತ್ರವಾದ ಈ ದೇಗುಲದ ಆಡಳಿತ ನಡೆಸುತ್ತಿರುವವರು ಜೈನರು. ಇದು ಇಲ್ಲಿನ ವಿಶೇಷ ಸಂಗತಿಯಾಗಿದೆ ಮತ್ತು ಇವತ್ತು ಪ್ರಸ್ತುತ ಚರ್ಚೆಗೆ ಗ್ರಾಸವಾಗಿದೆ. ಇದು ಒತ್ತಟ್ಟಿಗಿರಲಿ. ದಂತಕಥೆಯ ಪ್ರಕಾರ ಧರ್ಮ ರಕ್ಷಕ ದೇವತೆಗಳು ಮಾನವ ರೂಪ ಧರಿಸಿ ಧರ್ಮವನ್ನು ಆಚರಿಸುವ ಮತ್ತು ಮುಂದುವರಿಸಬಹುದಾದ ಮತ್ತು ಪ್ರಚಾರ ಮಾಡಬಹುದಾದ ಸ್ಥಳವನ್ನ ಹುಡುಕುತ್ತಾ ಪೇರ್ಗಡೆಯವರ ನಿವಾಸಕ್ಕೆ ಬರ್ತಾರೆ. ಹೇಳಿ ಕೇಳಿ ಪೇರ್ಗಡೆ ದಂಪತಿಗಳು ಔದಾರ್ಯ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾದವರು. ಇವರಿಗೂ ಕೂಡ ಅದೇ ರೀತಿಯ ಗೌರವವನ್ನು ನೀಡ್ತಾರೆ. ಇದರಿಂದ ಸಂತೋಷಗೊಂಡ ಆ ರಾತ್ರಿ ಧರ್ಮ ದೇವತೆಗಳು ಶ್ರೀ ಬೀರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಳ್ತಾರೆ. ಅವರು ತಮ್ಮ ಭೇಟಿಯ ಉದ್ದೇಶವನ್ನು ಅವರಿಗೆ ವಿವರಿಸುತ್ತಾರೆ ಮತ್ತು ದೈವಗಳ ಪೂಜೆಗಾಗಿ ತಮ್ಮ ಮನೆಯನ್ನ ಖಾಲಿ ಮಾಡಿ ತಮ್ಮ ಜೀವನವನ್ನ ಧರ್ಮ ಪ್ರಚಾರಕ್ಕಾಗಿ ಮುಡಿಪಿಡಲು ಸೂಚನೆಯನ್ನು ನೀಡುತ್ತಾರೆ. ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಪೇರ್ಗಡೆ ತನಗಾಗಿ ಮತ್ತೊಂದು ಮನೆಯನ್ನ ನಿರ್ಮಿಸಿಕೊಂಡು ನೇಲ್ಯಾಡಿ ಬೀಡುವಿನಲ್ಲಿ ಧರ್ಮಗಳನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಧರ್ಮ ದೈವಗಳು ಮತ್ತೆ ಬೀರ್ಮಣ್ಣ ಪೇರ್ಗಡೆ ಅವರ ಮುಂದೆ ಕಾಣಿಸಿಕೊಳ್ತಾರೆ. ಕಾಲರಾಹು, ಕಾಲರ್ಕೈ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ 4 ಧರ್ಮ ದೈವಗಳಿಗೆ ಮೀಸಲಾದ ಪ್ರತ್ಯೇಕ ದೇವಸ್ಥಾನಗಳನ್ನು ನಿರ್ಮಿಸುತ್ತಾರೆ. ಇದಾದ ಬಳಿಕ ಕುಡುಮ ಮತ್ತು 4 ಧರ್ಮ ದೈವಗಳ ಸ್ಥಳವಾಯಿತು. ಅಂದಿನಿಂದ ಈ ಸ್ಥಾನ ದೈವಗಳ ವಾಸಸ್ಥಾನವಾಯಿತು. ಈ ದೈವಗಳಿಗೆ ಪೂಜಿಸಲು ಪೇರ್ಗಡೆ ಅವರು ಬ್ರಾಹ್ಮಣ ಅರ್ಚಕರನ್ನು ಆಹ್ವಾನಿಸುತ್ತಾರೆ. ಈ ವೇಳೆ ಅರ್ಚಕರು ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಸೂಚನೆಯನ್ನು ನೀಡುತ್ತಾರೆ. ಅದರಂತೆ ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ದೇವಾಲಯದಿಂದ ಲಿಂಗ ತರುವಂತೆ ಅಣ್ಣಪ್ಪ ಸ್ವಾಮಿಯನ್ನ ಕಳುಹಿಸಲಾಯಿತು. ಅಣ್ಣಪ್ಪ ತಂದ ವಿಗ್ರಹವನ್ನು ಧರ್ಮಸ್ಥಳದಲ್ಲಿ ಇಟ್ಟು ದೇಗುಲ ನಿರ್ಮಾಣವನ್ನ ಮಾಡಲಾಯಿತು. 16ನೇ ಶತಮಾನದಲ್ಲಿ ಶ್ರೀ ದೇವರಾಜ ಹೆಗಡೆ ಅವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯವರನ್ನ ದೇವಸ್ಥಾನಕ್ಕೆ ಬರಲು ಆಹ್ವಾನವನ್ನು ಮಾಡಿದ್ರು. ಆದರೆ ವಾದಿರಾಜ ಸ್ವಾಮಿಗಳು ಅಲ್ಲಿಗೆ ಬರಲು ನಿರಾಕರಿಸುತ್ತಾರೆ. ಏಕೆಂದರೆ ಶ್ರೀ ಮಂಜುನಾಥ ದೇವರ ವಿಗ್ರಹವನ್ನು ವೈದಿಕ ವಿಧಿಗಳ ಪ್ರಕಾರ ಪವಿತ್ರ ಮಾಡಿಲ್ಲ ಎಂದು. ನಂತರ ಶ್ರೀ ಹೆಗಡೆ ಅವರು ಶಿವಲಿಂಗವನ್ನು ಸ್ವತಃ ಪ್ರತಿಷ್ಠಾಪಿಸುವಂತೆ ಸ್ವಾಮೀಜಿಯವರಲ್ಲಿ ವಿನಂತಿಸುತ್ತಾರೆ. ಪುನಃ ವೈದಿಕ ವಿಧಿಯಂತೆ ಅಲ್ಲಿ ದೇವರನ್ನ ಪ್ರತಿಷ್ಠಾಪಿಸಲಾಗುತ್ತದೆ.
ವಾದಿರಾಜ ಸ್ವಾಮಿಗಳು ಈ ಸ್ಥಳದಲ್ಲಿ ಇದ್ದಂತಹ ದಾನ ಧರ್ಮವನ್ನು ಕಂಡು ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂದು ಹೆಸರನ್ನ ಇಡ್ತಾರೆ. ಹೀಗೆ ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸವಿದೆ. ಪೇರ್ಗಡೆ ಸ್ಥಾಪಿಸಿದ ದಾನ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಬೇರುಗಳು ಇವೆ. ಹೆಗಡೆ ಕುಟುಂಬದ 21 ತಲೆಮಾರುಗಳು ಪೋಷಿಸಿಕೊಂಡು ಇದನ್ನು ಬರುತ್ತಿದೆ. ಧರ್ಮಸ್ಥಳಕ್ಕೆ ತನ್ನದೇ ಆದ ಧಾರ್ಮಿಕ ಇತಿಹಾಸ ಇದು. ಧರ್ಮಸ್ಥಳಕ್ಕೆ ಇಂದಿಗೂ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ನಂಬಿಕೆ ಇಟ್ಟು ಬರ್ತಾರೆ. ಅವರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗುವಂತಹ ಕೆಲಸಕ್ಕೆ ಕೈ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ? TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.